ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಆಪ್ಟಿಟ್ಯೂಡ್ ಪ್ರಾಬ್ಲಮ್ ಸೀರೀಸಲ್ಲಿ ಈ ವಿಡಿಯೋದಲ್ಲಿ ನಾವು ಲೆಟರ್ ಅನಾಲಜಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಲೆಟರ್ ಅನಾಲಜಿಗೆ ನೀವು ಈ ಒಂದು ವಿಡಿಯೋನ ರೆಫರ್ ಮಾಡಿದ್ರೆ ಸಾಕು. ಸೊ ಲೆಟರ್ ಅನಾಲಜಿನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಮಗೇನು ಗೊತ್ತಿರಬೇಕು, ಲೆಟರ್ ನಂಬರಿಂಗ್ ಬಗ್ಗೆ ಗೊತ್ತಿರಬೇಕು. ಕಲರು ಒಂಚೂರು ಚೇಂಜ್ ಮಾಡ್ತೀನಿ, ಬೇರೆ ಕಲರ್. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್. ಸೊ ನಂಬರಿಂಗ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26. ಸೊ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಮಾಡ್ತಾ ನಿಮಗೆ ಆ ನಂಬರ್ಗಳು ಬಯಟ್ ಆಗ್ತಾ ಹೋಗುತ್ತೆ. ಸೊ ಏನಾದರೂ ಇದು ನಾರ್ಮಲ್ ಆರ್ಡರಿಂಗ್. ಅದೇ ಏನಾದರೂ ರಿವರ್ಸ್ ಆರ್ಡರಿಂಗ್ ಅವ್ರು ಏನಾದರೂ ಕೇಳಿದ್ರೆ, ರಿವರ್ಸ್ ಆರ್ಡರಿಂಗ್ ಹೇಗೆ ಮಾಡೋದು? 27 ಮೈನಸ್ ದಟ್ ನಂಬರ್. ಯಾವ ನಂಬರ್ ಹೇಳಿದ್ದಾರೆ ಆ ನಂಬರ್. ಎಕ್ಸಾಂಪಲ್ ಕೆ ಇನ ರಿವರ್ಸ್ ನಂಬರ್ ಏನು? ಕೆ ನ ನಾರ್ಮಲ್ ವ್ಯಾಲ್ಯೂ ಏನು? 11. ಸೊ 27 ಮೈನಸ್ 11 ಏನಾಯಿತು? 61. ಸೊ 16 ಏನಾಯಿತು? 27 ಮೈನಸ್ 11 ಏನಾಯಿತು? 16 ಅದರ ರಿವರ್ಸ್ ನಂಬರ್ ಆಯಿತು. ಜಸ್ಟ್ ಸಿಂಪಲ್, ಮೈನಸ್ ಫ್ರಮ್ 27. ಸೊ ಕ್ವಶನ್ ಏನಂತ ಕೊಟ್ಟಿದ್ದಾರೆ? ZRYQ KCJB. ಸೊ ಫಸ್ಟ್ ಕೆಲಸ ಏನು ಮಾಡಬೇಕು ಅಂತಂದರೆ, ನಾವು ಡಿಫ್ರೆನ್ಸ್ನ ನೋಡ್ತಾ ಹೋಗಬೇಕು. ಸೊ ಡಿಫ್ರೆನ್ಸ್ ನೋಡೋಕ್ಕಿಂತ ಮುಂಚೆ ಆ ಲೆಟರ್ಗಳ ನಂಬರಿಂಗನ್ನು ಬರಿತಾ ಹೋಗೋಣ. ಸೊ ನಾರ್ಮಲ್ ನಂಬರಿಂಗಲ್ಲಿ ನೋಡೋಣ. ಫಸ್ಟು ಝಡ್ಡಿನ ನಾರ್ಮಲ್ ನಂಬರ್ ಎಷ್ಟು? 26. ಆರ್ನ ವ್ಯಾಲ್ಯೂ 18, ವೈನ ವ್ಯಾಲ್ಯೂ 25, ನೆಕ್ಸ್ಟ್ ಕ್ಯೂನ ವ್ಯಾಲ್ಯೂ 17. ಸೊ ಡಿಫ್ರೆನ್ಸ್ನ ನೋಡ್ತಾ ಬನ್ನಿ. 26 ಮೈನಸ್ 18 ಎಷ್ಟಾಗುತ್ತೆ? 26ಇಂದ 18ಗೆ -8 ಅಂತಂದರೆ 8 ಕಡಿಮೆ ಆಗ್ತಾಯಿದೆ. ನೆಕ್ಸ್ಟ್ 18ಇಂದ 25 ಹೋಗ್ತಾ ಇದೆ ಅಂದರೆ +7. ನೆಕ್ಸ್ಟ್ 25ಇಂದ 17 ಅಂತಂದರೆ -8. ಇದೊಂದು ಲಾಜಿಕ್ ಆಗಿರ್ಬೋದಾ? ನೆಕ್ಸ್ಟಲ್ಲೂ ಕೂಡ ಇದೇ ರೀತಿ ಇದ್ದರೆ ಅದೇ ಒಂದು ಲಾಜಿಕ್ ಆಗಿರುತ್ತೆ. ಸೊ ಇವಾಗೇನು? ಸೊ ಕೆನ ನಂಬರ್ ಎಷ್ಟು? 11, ಸಿನ ನಂಬರ್ 3, ಜೆ ನಂಬರ್ ಇಸ್ 10, ಬಿ ನಂಬರ್ ಈಸ್ 2. ಸೊ 11ಇಂದ 3ಗೆ ಅಂದರೆ -8, 3ಇಂದ 10ಗೆ +7 ಮತ್ತು -8. ಸೊ ಈ ಲಾಜಿಕ್ಕು ವರ್ಕ್ ಆಗ್ತಾಯಿದೆ. ನೆಕ್ಸ್ಟ್ ಪಿದ ನಂಬರ್ ಏನು? ಪಿ ನಂಬರ್ ಈಸ್ 16, ಡಬ್ಲ್ಯೂದು 23, ಕ್ಯೂದು 15, ನೆಕ್ಸ್ಟು 25. ಸೊ 16ಇಂದ 23 ಅಂತಂದರೆ +7. ನೆಕ್ಸ್ಟ್ 23ಇಂದ 15 ಅಂದರೆ -8. ನೆಕ್ಸ್ಟ್ 15ಇಂದ 25 ಅಂದರೆ +7. ಸೊ ಇಲ್ಲೇನಾಯಿತು? -8 +7 -8. ಇಲ್ಲಿ -8 +7 -8. ನೆಕ್ಸ್ಟ್ ಇದರಲ್ಲಿ ಏನಾಗ್ತಾ ಇದೆ ಅಂತಂದರೆ +7 -8 +7. ಸೊ +7 -8 +7 ಎಲ್ಲಿದೆ ಅದನ್ನು ನಾವು ಹುಡುಕ್ತಾ ಹೋಗಬೇಕು. ಸೊ ಜಿ ವ್ಯಾಲ್ಯೂ ಏನು? 7, ಬಿ ವ್ಯಾಲ್ಯೂ 2. ಸೊ 7 - 2 ಅಂದರೆ 5. ಸೊ ಈ ಆಪ್ಷನ್ ಅಲ್ಲ. ಸೊ ನನಗೆ 7 ಬರಬೇಕು, ಇಲ್ಲ 8 ಬರಬೇಕು. ನೆಕ್ಸ್ಟ್ ISJT, ಐ ವ್ಯಾಲ್ಯೂ ಎಷ್ಟು? 9, ಜೆ ವ್ಯಾಲ್ಯೂ 19. ಸೊ ಡಿಫ್ರೆನ್ಸ್ ಎಷ್ಟಾಯಿತು? 10 ಆಯಿತು. ಸೊ ಇದು ಕೂಡ ರಾಂಗ್. ನೆಕ್ಸ್ಟ್ ELDK, ಈ ವ್ಯಾಲ್ಯೂ ಏನು? 5. ನೆಕ್ಸ್ಟ್ ಎಲ್ ವ್ಯಾಲ್ಯೂ 12 ಎಷ್ಟಾಯಿತು? +7 ಆಯಿತು. ಸೊ +7 ಆಯಿತು. ನೆಕ್ಸ್ಟ್ ಡಿ ವ್ಯಾಲ್ಯೂ ಏನು? ಸೊ ನಮ್ಮ ಡಿ ವ್ಯಾಲ್ಯೂ ಏನಾಗಿರುತ್ತೆ? ABCD. ಸೊ 4. ಸೊ 12 - 4 ಅಂತ ಅಂದರೆ ಎಷ್ಟಾಯಿತು? 8 ಕಡಿಮೆ ಆಯಿತು. ಸೊ -8. ಆಪ್ಷನ್ ಏನು? +7 -8 ಬರ್ತಾ ಇದೆ ಅಂದರೆ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ BEGK. ಸೊ ಫಸ್ಟ್ ಏನು ಮಾಡೋಣ? BEGK. ನೆಕ್ಸ್ಟ್ ADFJ. ಸೊ ಏನು ಮಾಡ್ತಾ ಇದ್ದಾರೆ? ಬಿನ ಹಿಂದಿನ ಲೆಟರ್ ಇರೋದು ಎ. ನೆಕ್ಸ್ಟ್ ABCDE ಅಂದರೆ ಇನ ಲೆಟರಿನ ಹಿಂದ್ಗಡೆದು ಯಾವುದು? ಡಿ. ಎಫ್ ಆದಮೇಲೆ ಜಿ ಬರುತ್ತೆ. ನೆಕ್ಸ್ಟ್ ಜೆ ಆದಮೇಲೆ ಕೆ ಬರುತ್ತೆ. ಸೊ ಅದರ ಪ್ರೀವಿಯಸ್ ಲೆಟರ್ನ ಬರೀಬೇಕು. ಸೊ ಪಿಗಿನ್ನ ಪ್ರೀವಿಯಸ್ ಲೆಟರ್ ಯಾವುದು? ಪಿಗಿನ್ನ ಪ್ರೀವಿಯಸ್ ಲೆಟರ್ನ ನಾವು ನೋಡಬೇಕು. ಪಿಗಿನ್ನ ಪ್ರೀವಿಯಸ್ ಲೆಟರ್ ಯಾವುದು? ಓ. ಸೊ ಇದು ಡಿ ಅಲ್ಲ, ಇದು ಓ ಆಗಬೇಕಿತ್ತು. ಓ. ನೆಕ್ಸ್ಟ್ ಎಸ್ಸಿನ ಪ್ರೀವಿಯಸ್ ಲೆಟರ್ ಯಾವುದು? ಆರ್. ವಿನ ಪ್ರೀವಿಯಸ್ ಲೆಟರ್
is U. Y in a previous letter is X. So option B. A Z B Y C X D W. A B C ಒಂದನ್ನ ಜಂಪ್ ಮಾಡಿದ್ದಾರೆ. ಎಕ್ಸ್ ವೈ ಝೆಡ್. ಸೊ ಒಂದು ಮೈನಸ್ ಇದೆ ಅಂತ ಅಂದರೆ ಏನಾಯಿತು, ಇಲ್ಲಿ ಒಂದನ್ನ ಆದಮೇಲೆ ಎಗರಿಸಿದ್ದಾರೆ, ಇದನ್ನ ಒಂದು ಹಿಂದ್ಗಡೆ ಎಗರಿಸಿದ್ದಾರೆ ಅಂತಂದರೆ ನಂಬರಿಂಗಲ್ಲೇ ಹೇಳ್ತೀನಿ ನೋಡಿ. ಸೊ ಝಡ್ಡಿನ ವ್ಯಾಲ್ಯೂ ಏನಪ್ಪ 26, ಎಕ್ಸಿನ ವ್ಯಾಲ್ಯೂ 24 ಅಂತಂದರೆ ಏನಾಯಿತು -2 ಆಗಿದೆ. ಇಲ್ಲೇನಾಗಿದೆ ಎ ಬಿ ಸಿ ಒಂದನ್ನು ಬಿಟ್ಟು ಬರೆದಿದ್ದಾರೆ. ಸೊ ಇಲ್ಲೇನು ಬರೀಬೇಕು, ಈ ಎಫ್ನ ಬಿಟ್ಟು ಜಿ ಬರಿಬೇಕು. ಸೊ ಜಿ ಇದೆಯಾ, ಸೊ ಈ 3 ಆಪ್ಷನ್ನಲ್ಲಿ ಯಾವುದಾದ್ರೂ ಒಂದಾಗಿರಬೇಕು. ನೆಕ್ಸ್ಟ್ ವಿ ಏನಾಗಬೇಕು, ವಿನ ವ್ಯಾಲ್ಯೂ ಎಷ್ಟು ನಮಗೆ, ವಿನ ವ್ಯಾಲ್ಯೂ 22. ಸೊ 22 ಅಂತಂದರೆ ಡಿಫ್ರೆನ್ಸ್ ಎಷ್ಟು ಬರಬೇಕು, -2 ಆಗಬೇಕು. ಸೊ -2 ಅಂತಂದರೆ ಎಷ್ಟಾಯಿತು 20. 20ನ ನಂಬರ್ ಇರುವಂಥದ್ದು ಯಾವುದು, 20 ನಂಬರ್ ಇರುವಂಥದ್ದು ಟಿ. ಸೊ ಜಿ ಟಿ ಆಪ್ಷನ್ ಎ. ಎ ಸಿ ಇ ಜಿ ಐ ಕೆ ಎಮ್ ಒ. ಸೊ ಎನ ವ್ಯಾಲ್ಯೂ ಏನು 1. ನೆಕ್ಸ್ಟ್ ಸಿ ವ್ಯಾಲ್ಯೂ ಎಷ್ಟು 3. ಇ ವ್ಯಾಲ್ಯೂ ಎ ಬಿ ಸಿ ಡಿ ಇ, ಸೊ 5. ನೆಕ್ಸ್ಟ್ ಎ ಬಿ ಸಿ ಡಿ ಇ ಎಫ್ ಜಿ, ಸೊ 7. ಸೊ ಈ ಥರ ನಂಬರಿಂಗ್ನ ಮಾಡ್ತಾ ಹೋಗಬೇಕು. ಸೊ ಜಿ ವ್ಯಾಲ್ಯೂ ಏನು 7. ಅದೇ ರೀತಿ ನೆಕ್ಸ್ಟ್ ಐ ವ್ಯಾಲ್ಯೂ ಏನು, ಐ ವ್ಯಾಲ್ಯೂ ಈಸ್ 9. ಐ ವ್ಯಾಲ್ಯೂ ಎಷ್ಟು 9. ನೆಕ್ಸ್ಟ್ ಕೆ ವ್ಯಾಲ್ಯೂ ಎಷ್ಟಿದೆ ಅವ್ರು ಕೊಟ್ಟಿರೋದ್ರಲ್ಲಿ 11. ಸೊ 11. ಸೊ ಇವೆರಡನ್ನೇ ತೊಗೊತಾ ಹೋಗಿ. ಸೊ 1 - 9 ಅಂತ ಅಂದರೆ 8 ಡಿಫ್ರೆನ್ಸ್ ಆಯಿತು. ನೆಕ್ಸ್ಟ್ 3ಇಂದ 11ಗೆ ಎಷ್ಟು ಡಿಫ್ರೆನ್ಸ್ ಆಯಿತು, 8 ಡಿಫ್ರೆನ್ಸ್ ಆಯಿತು. ಅದನ್ನೇ ಈ ಕ್ವಶನಲ್ಲೂ ನೋಡಿ. ಸೊ ಲಾಸ್ಟಲ್ಲೂ ಒಂದು ನೋಡಿಬಿಡಿ, ಜಿ ಮತ್ತು ಓಗೆ. ಸೊ ಓಯಿನ ನಂಬರ್ ಏನು, ಓನ ನಂಬರ್ ಈಸ್ 15. ಓ ಈಸ್ 15. 15 - 7 ಅಂತ ಅಂದರೆ, ಸೊ ಜಿ ವ್ಯಾಲ್ಯೂ ಏನಾಯಿತು, ಸೊ ಜಿ ವ್ಯಾಲ್ಯೂ ಈಸ್ 7. ಸೊ 15 - 7 ಈಸ್ 8. ಸೊ ಎಷ್ಟು 8 ಡಿಫ್ರೆನ್ಸ್ ಆಗ್ತಾ ಹೋಗ್ತಾ ಇದೆ. ಸೊ ಕ್ಯೂನ ವ್ಯಾಲ್ಯೂ ಎಷ್ಟು, ಸೊ ಕ್ಯೂನ ವ್ಯಾಲ್ಯೂ ಎಷ್ಟು, ಕ್ಯೂನ ವ್ಯಾಲ್ಯೂ ನಮಗೆ 17 ಇದೆ. ಸೊ ಕ್ಯೂ ವ್ಯಾಲ್ಯೂ ಈಸ್ 17 ಪ್ಲಸ್ 8 ಅಂತ ಅಂದರೆ ಎಷ್ಟಾಗುತ್ತೆ 20 2 16 5. 25 ಆಯಿತು. 25 ಅಂತ ಅಂದ್ರೇನು ವೈ. ಸೊ ವೈ ಎಲ್ಲ ಆಪ್ಷನ್ನಲ್ಲೂ ಇದೆ. ನೆಕ್ಸ್ಟ್ ಎಸ್ನ ವ್ಯಾಲ್ಯೂ ಎಷ್ಟಿದೆ ನಮಗೆ ಇಲ್ಲಿ, ಎಸ್ನ ವ್ಯಾಲ್ಯೂ ಈಸ್ 19. ಎಸ್ ವ್ಯಾಲ್ಯೂ ಈಸ್ 19. 19 ಪ್ಲಸ್ 8 ಅಂತ ಅಂದರೆ ಎಷ್ಟಾಯಿತು 7. 27ನ ಹೇಗೆ ಬರಿಬೋದು, 27 ಅಂತ ಅಂದರೆ ಏನಾಯಿತು 27 ಅಂದರೆ ಎ, ಯಾಕಂದರೆ ರಿವರ್ಸ್ ಆರ್ಡ್ರಿಂಗಲ್ಲಿ ಬರ್ತಾ ಹೋಗುತ್ತೆ. ಸೊ ಎಷ್ಟಿರೋದು 27 ಬಂದಿದೆ ಅಲ್ವಾ, ನನಗೆ ಟೋಟಲ್ ಆಲ್ಫಾಬೆಟ್ಸ್ ಎಷ್ಟಿರೋದು 26 ಇದೆ. ಸೊ ಏನಾಯಿತು 1. ಸೊ ಎ ಬರಬೇಕು, ಸೆಕೆಂಡ್ ಪ್ಲೇಸಲ್ಲಿ ಎ ಬರಬೇಕು. ಸೊ ಐದರ್ ಇದು ಈ ಆಪ್ಷನ್ನು ಅಥವಾ ಈ ಆಪ್ಷನ್. ಸೊ ಲಾಸ್ಟಲ್ಲಿ ನೋಡೋಣ, ಡಬ್ಲ್ಯೂ ನಂಬರ್ ಎಷ್ಟು, ಡಬ್ಲ್ಯೂ ನಂಬರ್ ಈಸ್ 23. ಸೊ 23 ಪ್ಲಸ್ 8 ಅಂತ ಅಂದರೆ ಏನಾಯಿತು 1 ಕ್ಯಾರಿ. ಸೊ 31 - 27 ಅಂದರೆ ಎಷ್ಟಾಯಿತು 4. ಸೊ 4. ಸೊ ನನ್ನ ಆಪ್ಷನ್ ಯಾವುದು 4 ಇರೋದು ಡಿ. ಸೊ ನನ್ನ ಆನ್ಸರ್ ಏನಾಗುತ್ತೆ ಆಪ್ಷನ್ ಬಿ, ಯಾಕಂದರೆ ಇಲ್ಲಿ ಡಿ ಬರಬೇಕು. ನೆಕ್ಸ್ಟ್ ಬಿ ಸಿ ಎಫ್ ಜಿ ಎಚ್ ಐ ಎಲ್ ಎಮ್. ಸೊ ಬಿನ ವ್ಯಾಲ್ಯೂ ಎಷ್ಟು 2. ನೆಕ್ಸ್ಟ್ ಎಚ್ಚಿನ ವ್ಯಾಲ್ಯೂ ಎಷ್ಟು 8. ಸೊ ಡಿಫ್ರೆನ್ಸ್ ಎಷ್ಟಾಯಿತು +6. ಸಿ ವ್ಯಾಲ್ಯೂ ಏನು 3. ಐ ವ್ಯಾಲ್ಯೂ 9. ಸೊ ಡಿಫ್ರೆನ್ಸ್ ಎಷ್ಟಾಯಿತು +6. ಸೊ 6 ಡಿಫ್ರೆನ್ಸ್ ಆಗ್ತಾ ಇದೆ. ಸೊ ಇದರಲ್ಲಿ ಏನು ಮಾಡ್ತೀನಿ, ಎನ್ನಿನ ವ್ಯಾಲ್ಯೂ ಎಷ್ಟು 14. 14 + 6 ಅಂದರೆ 20 ಅಂದರೆ ಯಾವುದು ಟಿ. ಸೊ ಎಲ್ಲ ಆಪ್ಷನ್ನಲ್ಲೂ ಟಿ ಇದೆ. ನೆಕ್ಸ್ಟ್ ಓಯಿನ ವ್ಯಾಲ್ಯೂ ಎಷ್ಟು 15. ಸೊ 15 + 6 ಈಸ್ 21. ಟಿ ಆದಮೇಲೆ ಯಾವ್ದು ಬರುತ್ತೆ ಯು, ಟಿ ಯು ಆಪ್ಷನ್ ಸಿ. ನೆಕ್ಸ್ಟ್ HOPE IPQE. ಸೊ HI ಅಂತಂದರೆ +1, OP +1, PQ +1. ನೆಕ್ಸ್ಟ್ EF ಅಲ್ವಾ ಇದು, EF +1 ಆಗಿದೆ. MN OP LM TU. ಸೊ MTU ಕರೆಕ್ಟ್ ಇದೆಯಾ. ಸೊ TU ಆಗಬೇಕಿತ್ತು.
ಸೊ ಟಿ ಯು ಆಗಬೇಕಿತ್ತು. ಸೊ ಆಪ್ಷನ್ ಎನ್ ಪಿ ಎಮ್ ಯು. ನೆಕ್ಸ್ಟ್ ಮೊಬೈಲ್ ಎಮ್ ಒ ಬಿ ಐ ಎಲ್ ಇ. ನೆಕ್ಸ್ಟ್ ಎನ್ ಕ್ಯೂ ಇ ಎಮ್ ಕ್ಯೂ ಇ. ಸೊ ಏನಾಗ್ತಾ ಇದೆ, ಎಮ್ ಎನ್ ಪ್ಲಸ್ 1, ಒ ಪಿ ಕ್ಯೂ ಅಂತ ಅಂದರೆ +2 ಆಗ್ತಾ ಇದೆ, ಎ ಬಿ ಸಿ ಡಿ ಇ ಸೊ +3. ನೆಕ್ಸ್ಟ್ ಸೊ ಇದೇ ರೀತಿ +4 +5 ಸೊ +6 ಈ ಥರ ಆಗ್ತಾ ಇದೆ. ಸೊ +1 ಅಂದರೆ ಪಿ ಕ್ಯೂ ಎಚ್ ಐ ಜೆ +2 ಆಗಬೇಕಿಲ್ಲಿ. ನೆಕ್ಸ್ಟ್ +3 ಆಗಬೇಕು, ಒ ಪಿ ಕ್ಯೂ ಆರ್. ಸೊ ಕ್ಯೂ ಜೆ ಆರ್ ಎಲ್ಲದರಲ್ಲೂ ಇದೆ. ನೆಕ್ಸ್ಟ್ ಎನ್ನಿಗೆ ಎಷ್ಟು ಆಗಬೇಕು, 4 ಆಗಬೇಕು. ಎನ್ನಿನ ವ್ಯಾಲ್ಯೂ ಎಷ್ಟಿರುತ್ತೆ ನನಗೆ, ಎನ್ನಿನ ವ್ಯಾಲ್ಯೂ 14 + 4 ಈಸ್ 8. ಸೊ 14 + 4 ಈಸ್ 18 ಅಂತ ಅಂದರೆ ನನಗೇನು ಬರುತ್ತೆ, ಸೇಮ್ ಆರೇ ಬರುತ್ತೆ. ಸೊ ಏನಾಯಿತು, ಆರ್. ಸೊ ಕ್ಯೂ ಜೆ ಆರ್ ಆರ್ ಜೆ. ನೆಕ್ಸ್ಟ್ 8th ಕ್ವಶನ್. ಅರೌಂಡ್ ಎ ಆರ್ ಒ ಯು ಎನ್ ಡಿ ಆರ್ ಎ ಯು ಒ ಡಿ ಎನ್. ಸೊ ಇದನ್ನು ನೋಡಿ ಏನಾಗ್ತಾ ಇದೆ, ಎ ಆರ್ ಒ ಯು ಎನ್ ಡಿ ಕ್ರಾಸ್ ಆಗಿದೆ. ಸೊ ಗ್ರೌಂಡ್ನ ಹೇಗೆ ಬರೆಯೋದು, ಜಿ ಆರ್ ಒ ಯು ಎನ್ ಡಿ. ಸೊ ಕ್ರಾಸ್ ಆರ್ ಜಿ ಯು ಒ ಡಿ ಎನ್ ಆರ್ ಜಿ. ಸೊ ನಮಗೆ ಫಸ್ಟ್ ಆಪ್ಷನ್ನಲ್ಲೇ ಆನ್ಸರ್ ಸಿಕ್ಕೇ ಬಿಡುತ್ತೆ. ನೆಕ್ಸ್ಟ್ ಎ ಬಿ ಡಿ ಸಿ ಎಫ್ ಜಿ ಐ ಎಚ್. ಸೊ ಏನಾಗ್ತಾ ಇದೆ, ಎ ಬಿ ಸಿ ಡಿ ಅಂತಂದರೆ ಇಲ್ಲಿಗೆ ಬರ್ತಾ ಇದೆ. ನೆಕ್ಸ್ಟ್ ಇ ಎಫ್ ಜಿ ಎಚ್ ಐ ಅಂತಂದರೆ 1 ಮೈನಸ್ ಬರ್ತಾ ಇದೆ. ಸೊ ಏನಾಗ್ತಾ ಇದೆ, ಡಿ ಇ ಎಫ್ ಜಿ. ಸೊ ಡಿ ಇ ಎಫ್ ಜಿ ಆಗ್ತಾ ಇದೆ. ಸೊ ಇಲ್ಲೇನು ಆಪ್ಷನಲ್ಲಿ ಯಾವುದು ಆ ರೀತಿ ಇದೆ ನೋಡ್ತಾ ಹೋಗ್ಬೇಕು. ಎಸ್ ಟಿ ಆರ್ ಪಿ ಕರೆಕ್ಟ್ ಇದೆಯಾ, ಇಲ್ಲ. ಸೊ ಸೀರೀಸಲ್ಲಿ ಇಲ್ಲ. ಎಮ್ ಎನ್ ಒ ಪಿ ಕರೆಕ್ಟ್ ಇದೆ. ಸೊ ಆಪ್ಷನ್ ಎಮ್ ಎನ್ ಒ ಪಿ ಒಂದು ರಿವರ್ಸ್ ಬರಬೇಕು. ನೆಕ್ಸ್ಟ್ ಜೆ ಐ ಎಚ್ ಕೆ ಪಿ ಒ ಎನ್ ಕ್ಯೂ. ಸೊ ಏನಾಗ್ತಾ ಇದೆ, ಎಚ್. ಸೊ ಇಲ್ಲಿ ನೋಡಿ ಕೆ ಬಿಡಿ, ಎಚ್ ಐ ಜೆ ರಿವರ್ಸಲ್ಲಿ ಬರ್ತಾ ಇದೆ. ಎಮ್ ಎನ್ ಒ ಪಿ ಕ್ಯೂ. ಸೊ ಇಲ್ಲಿ ಬರಬೇಕು, ಎಚ್ ಐ ಜೆ ಕೆ ಲಾಸ್ಟಲ್ಲಿ ಬರ್ತಾ ಇದೆ. ಎಚ್ ಐ ಜೆ ಕೆ ಎನ್ ಒ ಪಿ ಕ್ಯೂ. ಸೊ ಹೆಂಗೆ ಬರ್ತಾ ಇದೆ, ಡಬ್ಲ್ಯೂ ವಿ ಯು ಎಕ್ಸ್ ಹೇಗೆ ಬರ್ತಾ ಇದೆ, ಯು ವಿ ಡಬ್ಲ್ಯೂ ಲಾಸ್ಟಲ್ಲಿ ಎಕ್ಸ್ ಬರ್ತಾ ಇದೆ. ಸೊ ನೆಕ್ಸ್ಟು ಅದೇ ರೀತಿ ಇರೋದನ್ನು ನಾವು ನೋಡ್ತಾ ಹೋಗ್ಬೇಕು. ಸೊ ಕೆ ಎನ್ ಎಮ್. ಸೊ ಎಮ್ ಇಲ್ಲಿ ಲಾಸ್ಟ್ ಲೆಟರ್ ಬಿಡಿ, ಲಾಸ್ಟ್ ಲೆಟರ್ನ ಬಿಟ್ಟು ಈ ರೀತಿ ನೋಡ್ತಾ, ಎಮ್ ಎನ್ ಒ ಬರಬೇಕಿತ್ತು, ತಪ್ಪು. ಎಸ್ ಟಿ ಬರಬೇಕಿತ್ತು, ತಪ್ಪಾಗಿದೆ. ಸೊ ಜಿ ಅದು ಇದು ತಪ್ಪಾಗಿದೆ. ಸೊ ಏನಾಗಬೇಕಿತ್ತು, ಕೆ ಎಲ್ ಎಮ್ ಎನ್. ಸೊ ಆಪ್ಷನ್ ಡಿ. ನೆಕ್ಸ್ಟ್ ಡ್ರೈವ್ ಡಿ ಆರ್ ಐ ವಿ ಇ ಐ ಡಿ ಆರ್ ವಿ. ಸೊ ಏನಾಗ್ತಾ ಇದೆ, ಈ ಲಾಸ್ಟಲ್ಲಿರುವಂಥದ್ದು ಫಸ್ಟಿಗೆ ಬರ್ತಾ ಇದೆ. ಸಿಂಪಲ್ ನೋಡೋಣ, ವಿ ಇ ಜಿ ಯು ಎಮ್. ಸೊ ಲಾಸ್ಟಲ್ಲಿರೋದು ಫಸ್ಟಿಗೆ ಬರಬೇಕು. ಸೊ ಎಮ್. ಸೊ ಆಪ್ಷನ್ ಇರೋದು ಎಮ್ ಡೈರೆಕ್ಟ್. ಸೊ ಎಮ್ ಇದ್ದಿದ್ದು ಎನ್ ಆಗ್ತಾ ಇದೆ ಅಂತ ಅಂದರೆ +1. ಸೊ ಓ ಇದ್ದಿದ್ದು ಏನಾಗುತ್ತೆ, ಪಿ ಆಗುತ್ತೆ, ಯಾಕಂದರೆ +1. ಸೊ ಪಿ ಇರೋ ಆಪ್ಷನ್ಸ್ ಯಾವುದು, ಎ ಮತ್ತು ಸಿ. ನೆಕ್ಸ್ಟ್ ಎ ಸಿ ಇದ್ದಿದ್ದು ಎ ಡಿ, ಎ ಸೇಮ್ ಇದೆ. ಸಿ ಇದ್ದಿದ್ದು ಡಿ ಆಗ್ತಾ ಇದೆ, ಎ ಬಿ ಸಿ ಡಿ +1 ಆಗ್ತಾ ಇದೆ. ಸೊ ಓ ಅಲ್ಲಿ ಎ ಇ ಇತ್ತಲ್ವಾ, ಎ ಇದ್ದಿದ್ದು ಸೇಮ್ ಎ ಆಗಿ ಕಾಪಿ ಆಗುತ್ತೆ. ಇ ಇದ್ದಿದ್ದು +1 ಅಂತಂದರೆ ಇ ಎ ಎಫ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಪಿ ಬೈ ಎ ಎಫ್. ಯು ಎನ್ ಡಿ ಎ ಟಿ ಇ ಡಿ ಅನ್ಡೇಟೆಡ್. ನೆಕ್ಸ್ಟ್ ಎ ಟಿ ಇ ಡಿ ಯು ಎನ್ ಡಿ. ಸೊ ಈ ರೀತಿ ಬರ್ತಾ ಇದೆ. ಇದನ್ನು ನಾನು ಹೇಗೆ ಬರಿಬೋದು, ಯು ಎನ್ ಡಿ ಸ್ಟಾರ್ಟಿಂಗಲ್ಲಿದೆ, ನೆಕ್ಸ್ಟ್ ಅದನ್ನು ಲಾಸ್ಟಿಗೆ ಕಳಿಸಿದ್ದಾರೆ ಯು ಎನ್ ಡಿ. ಸೊ ಕರೆಕ್ಟ್ನ ಹೇಗೆ ಬರಿಬೋದು, ಸಿ ಒ ಆರ್ ಆರ್ ಇ ಟಿ ಇ ಸಿ ಟಿ ಕರೆಕ್ಟ್. ಸೊ ಸಿ ಒ ಆರ್ ಫಸ್ಟ್ 3 ಲೆಟರ್ಸ್ ಏನಾಗಬೇಕು, ಲಾಸ್ಟ್ 3 ಆಗಬೇಕು. ಸಿ ಒ ಆರ್ ಇಂದ ಎಂಡ್ ಆಗಬೇಕು. ಸಿ ಒ ಆರ್ ಇಂದ ಯಾವ್ದು ಎಂಡ್ ಆಗಿದೆ, ಆಪ್ಷನ್ ಡಿ. ಇನ್ನೆಲ್ಲ ಆರ್ ಒ ಸಿ, ಒ ಆರ್ ಸಿ, ಟಿ ಒ ಸಿ. ಸಿ ಒ ಆರ್ ಇಂದ ನನಗೆ ಎಂಡ್ ಆಗಬೇಕಿತ್ತು. ನೆಕ್ಸ್ಟ್ ಲಾಕರ್ ಎಲ್ ಒ ಸಿ ಕೆ ಇ ಆರ್. ಸೊ ಏನಂತ, ಕೆ ಎಮ್ ಏನಾಗ್ತಿದೆ ಇಲ್ಲಿ, ಕೆ ಆದಮೇಲೆ ಎಲ್, ನೆಕ್ಸ್ಟ್ ಎಮ್ ಎನ್ ಒ ಪಿ. ಸೊ ಸಿನ ಹೇಗೆ ಬರೆದಿದ್ದಾರೆ,
ಬಿ ಸಿ ಡಿ ಆ ರೀತಿ ಬರೆದಿದ್ದಾರೆ ಅಲ್ವಾ. ಸೊ ಅದೇ ರೀತಿ ಲೆಫ್ಟ್ನ ನಾನು ಹೇಗೆ ಬರಿಬೋದು, ಲೆಫ್ಟ್ನ ಕೆ ಎಲ್ ಎಮ್. ಸೊ ಕೆ ಎಮ್ ಎಲ್ಲದರಲ್ಲೂ ಇದೆ. ನೆಕ್ಸ್ಟ್ ಲಾಸ್ಟ್ ಒಂದು ನೋಡೋಣ, ಈಸಿ ಸಿಂಪಲಾಗಿ ನೋಡ್ಕೋಬೇಕು ಅಂತಂದರೆ. ಸೊ ಟಿ ಹೇಗೆ ಬರುತ್ತೆ, ಟಿ ಬರಬೇಕು ಅಂತಂದರೆ ಎಸ್ ಟಿ ಯು. ಸೊ ಎಸ್ ಯು ಬರಬೇಕು ಫಸ್ಟ್. ಕೆ ಎಮ್ ಬಂದು ಎಸ್ ಯು, ಕೆ ಎಮ್ ಬಂದು ಎಸ್ ಯು. ಸೊ ಕೆ ಎಮ್ ಮತ್ತು ಎಸ್ ಯು ಇವೆರಡರಲ್ಲೂ ಇದೆ, ಕೆ ಎಮ್ ಮತ್ತು ಎಸ್ ಯು. ಸೊ ಈ ನಾನು ನೋಡ್ತಾ ಹೋಗೋಣ, ಎ ಬಿ ಸಿ ಡಿ ಇ ಎಫ್. ಡಿ ಮತ್ತು ಎಫ್ ಬರಬೇಕು. ಸೊ ಇವೆರಡು ಆಪ್ಷನಲ್ಲಿ ಡಿ ಮತ್ತು ಎಫ್ ಆಪ್ಷನ್ ಬಿ ಅಲ್ಲಿದೆ. ಸೊ ಆಪ್ಷನ್ ಬಿ. ನೆಕ್ಸ್ಟ್ ಸೆಲೆಕ್ಟ್ ದ ಆಪ್ಷನ್ ವಿತ್ ದ ಸೇಮ್ ರಿಲೇಷನ್ಶಿಪ್. ಎನ್ ಸಿ ಝಡ್ ಯು ಐ ವಿ ಇದಕ್ಕೆ ಏನು ರಿಲೇಷನ್ಶಿಪ್ ಇದೆ ಅಂತ ನೋಡೋಣ. ಸೊ ಎನ್ನಿನ ವ್ಯಾಲ್ಯೂ ಎಷ್ಟು ನಮಗೆ, ಎನ್ನಿನ ವ್ಯಾಲ್ಯೂ ನನಗೆ 14 ಇದೆ. ಸೊ ಎನ್ನಿನ ವ್ಯಾಲ್ಯೂ ನನಗೆ 14 ಇದೆ. ಯುವಿನ ವ್ಯಾಲ್ಯೂ ಎಷ್ಟು, ಯುವಿನ ವ್ಯಾಲ್ಯೂ ನನಗೆ 21. ಸೊ 21 ಮೈನಸ್ 14 ಎಷ್ಟಾಯಿತು, 7. ಸೊ ಡಿಫ್ರೆನ್ಸ್ ಎಷ್ಟು, 7. ನೆಕ್ಸ್ಟ್ ಎ ಬಿ ಸಿ, ಸಿನ ವ್ಯಾಲ್ಯೂ ಏನು 3. ಸೊ ನೆಕ್ಸ್ಟ್ ಐ ವ್ಯಾಲ್ಯೂ, ಐ ವ್ಯಾಲ್ಯೂ ಏನಾಗಿದೆ, ಐ ವ್ಯಾಲ್ಯೂ ಈಸ್ 9. ಸೊ 9 ಮೈನಸ್ 3 ಈಸ್ 6 ಪ್ಲಸ್ 6. ಸೊ ಇಲ್ಲೇನಾಯಿತು ಪ್ಲಸ್ 7 ಆಯಿತು. ನೆಕ್ಸ್ಟ್ ಇಲ್ಲಿ ಪ್ಲಸ್ 6 ಆಯಿತು. ನೆಕ್ಸ್ಟ್ ಇಲ್ಲಿ ಝಡ್ ವಿ, ಝಡ್ಡಿನ ವ್ಯಾಲ್ಯೂ ಏನು, ಎಕ್ಸ್ ವೈ ಝಡ್, ಝಡ್ಡಿನ ವ್ಯಾಲ್ಯೂ 26. ವಿನ ವ್ಯಾಲ್ಯೂ ಏನಾಗುತ್ತೆ, ವಿ, ವಿನ ವ್ಯಾಲ್ಯೂ ನನಗೆ ಒಂದು ಸೆಕೆಂಡ್, ಟೆಕ್ನಿಕಲ್ ಗ್ಲಿಚ್ ಆದಂಗೆ ಆಗ್ತಾ ಇದೆ ಅದಕ್ಕೆ ಒಂದು ಸೆಕೆಂಡ್. ವಿನ ವ್ಯಾಲ್ಯೂ ಏನು ನನಗೆ 22, ವಿನ ವ್ಯಾಲ್ಯೂ 22. ಸೊ 26 ಮೈನಸ್ 22 ಅಂತ ಅಂದರೆ ಮೈನಸ್ 4. ಸೊ ಏನಾಗ್ತಾ ಇದೆ, ಪ್ಲಸ್ 7 ಪ್ಲಸ್ 6 ಮೈನಸ್ 4 ಈ ರೀತಿ ಆಗಬೇಕು. ಅದು ಯಾವ ಆಪ್ಷನಲ್ಲಿ ಆಗ್ತಿದೆ ಅಂತ ನಾನು ನೋಡಬೇಕಾಗುತ್ತೆ. ಸೊ ಮೊದಲನೇ ಆಪ್ಷನ್ ಐ ಯು ಎನ್, ಐ ಯು ಎನ್ ಪಿ ಎ ಜೆ. ಐನ ವ್ಯಾಲ್ಯೂ ಏನು, ಐನ ವ್ಯಾಲ್ಯೂ ಈಸ್ 9. ನೆಕ್ಸ್ಟ್ ಪಿ, ಪಿನ ವ್ಯಾಲ್ಯೂ ಎಷ್ಟಾಗುತ್ತೆ, ಪಿನ ವ್ಯಾಲ್ಯೂ ಒಂದು ಸೆಕೆಂಡ್, ಪಿ ಎಲ್ಲಿದೆ, ಪಿನ ವ್ಯಾಲ್ಯೂ ಏನಾಗ್ತಾ ಇದೆ 16, ಪಿ ವ್ಯಾಲ್ಯೂ 16. ಸೊ 16 ಮೈನಸ್ 9 ಈಸ್ 7. ಸೊ 1 ಸಿಕ್ತು ನನಗೆ. ನೆಕ್ಸ್ಟ್ ಏನಾದರೂ ಪ್ಲಸ್ 6 ಆಗಿದ್ರೆ ಇದೇ ಆಪ್ಷನ್ ಆಗಿರುತ್ತೆ. ಸೊ ಎ ವ್ಯಾಲ್ಯೂ ಏನು 1, ಯು ವ್ಯಾಲ್ಯೂ ಏನಾಗಿರುತ್ತೆ, ಎ ವ್ಯಾಲ್ಯೂ ಈಸ್ 1. ನೆಕ್ಸ್ಟ್ ಯು ವ್ಯಾಲ್ಯೂ ಏನಾಗಿರುತ್ತೆ, ಯು ವ್ಯಾಲ್ಯೂ, ಸೊ ಯು ವ್ಯಾಲ್ಯೂ ಈಸ್ 21. ಸೊ ಯು ವ್ಯಾಲ್ಯೂ ಏನಾಯಿತು 21. ಸೊ 21 ಪ್ಲಸ್ ಆಗಬೇಕಿಲ್ಲಿ. ಸೊ ಪ್ಲಸ್ 6 ನೋಡಿ, 9 ಪ್ಲಸ್ 7 ಇಸ್ ಈಕ್ವಲ್ ಟು 16 ಆಯಿತಾ. ಅದೇ ರೀತಿ 21, ಸೊ ಇದರ ಯು ವ್ಯಾಲ್ಯೂ ಏನು 21 ಪ್ಲಸ್ 1 ಏನು 22. ಸೊ ಈ ಆಪ್ಷನ್ ಕರೆಕ್ಟಾ, ತಪ್ಪು.